ಈಶ್ವರನನ್ನ ಸ್ಥಾಪನೆ ಮಾಡಿ ಮಾಡಿ ಆತನ ಒಂದು ಉತ್ಸವದ ಕಾರ್ಯಕ್ರಮಗೋಸ್ಕರವಾಗಿ ಏನ್ ಮಾಡ್ಯಾರಿಪ್ಪ? ಎರಡು ಸುಪ್ರಸಿದ್ಧ ಡೊಳ್ಳಿನ ಕಲಾ ಸಂಘ ಇಲ್ಲಿ ಬರಮಾಡಿಕೊಂಡಾರ. ತಮ್ಮ ಊರಿಗೆ ಬರಮಾಡಿಕೊಂಡಿರಿ. ಯಾವ್ಯಾವ ಮೇಳ ಹೆಂಗ ಹಾಡ್ಲಿಕ್ಕೆ ಅವನು ತಮಗೆಲ್ಲರಿಗೂ ಗುರ್ತಾಗ್ಲಕತ್ತೈತಿ. ಹೌದಪ್ಪ ಹೌದು. ಬಹಳ ಮಾತನಾಡದೆ ಕಮ್ಮಿ ಟೈಮ್ದೊಳಗ ಕಮ್ಮಿ ಸಮಯದೊಳಗ ಜಲ್ದಿ ಮುಗಿಸಿ ಬಡ ಬಡ ಎಲ್ಲ ಅವ್ರಿಗೆ ಪಾಳಿಗಳು ಕೊಡ್ಬೇಕಂದ್ರೆ 2-3 ಸಂದ ಆಗಬೇಕು ಒಬ್ಬೊಬ್ರು. ಹಾ, ಅವ್ರು ಕಮಿಟಿಯರ್ ಹೇಳ್ಯಾರ 5-6 ಸಂದೇರ ಆಗ್ಬೇಕಂತ ಹೇಳ್ಯಾರಿ. ಹೌದು, ಯಾಕ್ರಿ? ಹಾ, ಯಾಕಂದ್ರೆ ಇದು ಕಲಾವಿದರು ಊರ. ಹೌದಪ್ಪ ಹೌದು. ನಮ್ಮ ಸರಜಡಿ ಮ್ಯಾಲೆ ಬಂದಿರತಕ್ಕಂತ ದಡವಾರದ ನಬಿ ಸಾಹೇಬರು ಒಂದು ಬಹಳ ಮಾರ್ಮಿಕವಾಗಿರ್ತಕ್ಕಂತ ಮಾತನ್ನ ಹೇಳಿದ್ರಿಪ್ಪ. ಈ ಹಡಗಲಿ ಗ್ರಾಮ ಅಂದ್ರ ಹಾ ಹಡದ ತಾಯಿಯಂತರ ಹೃದಯದವರು. ಹೌದಪ್ಪ ಹೌದು ಅಂತಕ್ಕಂತ ಮಾತನ್ನ ನಮ್ಮ ಪೂಜಾರಿ ಅವರು ಪಟ್ಟದ ಮುತ್ಯವರು ಹೌದು ನಮ್ಮ ಮಾಯಪ್ಪ ಮುತ್ಯವರು ಹೇಳಿದ್ದಾರೆ. ಹೌದಪ್ಪ. ಪ್ರಥಮದಲ್ಲಿ ಡಂಕನಾಡ ದೈಗೊಂಡಗೌಡನ ಹಬ್ಬ ಪ್ರಥಮ ಬಾರಿಗೆ ಹುಟ್ಟು ಹಾಕಿದರು ಅವರೇ. ಮೇಲಾಗಿ ಇದಕ್ಕಿಂತ ಪೂರ್ವದಲ್ಲಿ ಹಾ ಉಂಡಾಡ ಪದಮಗೊಂಡನ ನಾಟಕ ತಾವು ಸ್ವತಃ ರಚನೆ ಮಾಡಿ ಎಷ್ಟೋ ಸ್ಟೇಜ್ಗಳಲ್ಲಿ ಆಡಿ ಅದನ್ನ ಬೆಳಕಿಗೆ ತಂದಿರತಕ್ಕಂತ ಏಕೈಕ ಕಲಾವಿದರು ನಮ್ಮ ಹಾಲು ಮತದೊಳಗೆ ನಮ್ಮ ಮಾಯಪ್ಪ ಮುತ್ಯವರು ಅಂತಕ್ಕಂತ ಮಾತು ಈ ಸಭೆಯಲ್ಲಿ ಹೇಳಿ. ಹೌದಪ್ಪ ಹೌದು. ಒಳ್ಳೆಯ ಕಲಾವಿದರು, ನಮಗಿಂತ ಪೂರ್ವದ ಹಿರಿಯ ಕಲಾವಿದರು, ಹಿರಿಯ ಸಾಹಿತ್ಯಗಾರರು, ಸಂಭಾಷಣೆಗಾರರು. ಹೌದು. ಅವರ ಸರದಿಯಲ್ಲಿ ನಾವು ಹಿಂದಿನ ಬ್ಯಾಸದಲ್ಲಿ ನಾವು ಎದ್ದು ಬಂದ ಅವ್ರೂರಿಗೆ ನಾವು ಕಾರ್ಯಕ್ರಮ ನಮ್ಮೂರಿಗೆ ಬಹಳಷ್ಟು ಸಾರಿ ಅವರು ಕಾರ್ಯಕ್ರಮ ಮಾಡಿದ್ದಾರೆ. ಹೌದಪ್ಪ ಹೌದು. ಇಲ್ಲಿ ಎರಡು ಒಳ್ಳೆ ಕಲಾ ಸಂಘಗಳನ್ನ ತಮ್ಮಲ್ಲಿ ಬರಮಾಡಿಕೊಂಡಿರಿ. ಹೇಳಿದ್ರು ಅವರೊಂದು ಮಾತ. ಏನ್ ಹೇಳಿದ್ರು? ಒಂದು ಮಾತ. ನಂಬಲು ಮನವೇ ಹಂಬಲಿಸಿ ಕೆಡಬೇಡ, ಶಿವ ಸಾಂಬನೋ ನಿಮಗೆ ನಂಬಿಕೆ ಕಾರಣ. ಸಾಹೇಬ್ರ ಹೌದು, ವಚನ ಪರಿಪೂರ್ಣ ಹೇಳ್ರಿ ಒಟ್ಟ. ಯಾಕಂದ್ರೆ ಬಹಳ ದಿವಸದ ಕಲಾವಿದರು ಇದ್ರಿ ನೀವು. ಅರ್ಧಂಬರ್ಧ ಹೇಳಿಕಿನ ದಂಡಿ ಮುಗಿಸ್ಬೇಡ್ರಿ. ಯಾವರ ಹುಡುಗರು ಹೇಳ್ತಾವಂತ ತಿಳ್ಕೊಂಡ ಅವ್ರ ಮಾತು ಕೇಳಿ ನೀವು ಹಂಗಾರೆ ಹೇಳಿದ್ರೆ ನಡೆಯಂಗಿಲ್ಲ. ಹೌದಪ್ಪ ಹೌದು. ಹೇಳ್ತಂದ್ರ ನಿಮ್ಮಲ್ಲಿ ಹಿರಿಯರ ಪಾಲು ಬಂದೈತಿ, ಹಿರಿಯರ ಬಾಲ ಬಂದೈತಿ. ಅದಕ್ಕ ಹೇಳಕತ್ತಿದ್ದ ನೀವು ಸಣ್ಣವ್ರಿಗೆ ದಾರಿ ಬಿಡಿಸ್ಬೇಡ್ರಿ. ಹೌದೌದು, ನಿಮ್ಮಲ್ಲಿ ಸ್ವಲ್ಪ ಸಹನೆ ಶಕ್ತಿ ಇರಬೇಕು. ಹೇಳಿದ್ರಲ್ಲ ನೀವು ಅಗಳೇ. ಇಲ್ಲಿ ರಾಪ್ ಮಾಸ್ತಾರ ಅವ್ರ ಹಿರಿಯರು ಹೇಳಿರ್ತಕ್ಕಂತ ಕೊಡುಗೆ ನಿಮ್ಗೆ ಸಣ್ಣವ್ರಿಗೆ ಸಿಕ್ಕದ ತಂದ್ರಿ. ವಿಷಯ ಏನ್ ಮಾತಾಡಿದ್ರೆ ಅದು ಮಾತಾಡ್ತಕ್ಕಂತ ಮಾತ 100ಕ್ಕೆ 100 100ಕ್ಕೆ ಅದು ರಿಸಲ್ಟ್ ಕೊಟ್ಟಿರ್ಬೇಕು ಅಂತ ಮಾತಾಡ್ಬೇಕು. ಹೌದಪ್ಪ ಹೌದು. ಯಾಕಂತ ನೀವು ಜರ ಕೊಂಡ್ರಿ ದೇವ್ರ ಕೆಳಗ್ ಕೊಂಡ್ರಟ ದೇವ್ರ ನೀ ಜರ ಗದಿಗೇರಿ ಕುಂಡ್ರಪ್ಪ. ಗದಿಗೆ ಕುಂದ್ರಸ್ಬೇಕೈತಿ. ಹೌದ್ರಿ. ರಗಡ್ ಆಗ್ಯದ ನಿನಗೀಗ. ರಗಡ್ ಆಗ್ಯದ ದುಡುಕಿ ರಗಡ್ ಆಗೈತಿ. ಇರ್ಲಿ ಮಾಡ್ಬೇಡ್ರಿ. ಹೌದು. ಹೇಳಿದ್ರ ಅವ್ರೊಂದು ಮಾತ. ಏನ್ ಹೇಳಿದ್ರಿಪ್ಪ? ನಂಬಲ ಮನವೇ ಹಂಬಲಿಸಿ ಕೆಡಬೇಡ, ಶಿವ ಸಾಂಬನೊಲಿಮೆಗೆ ನಂಬಿಕೆಯೇ ಕಾರಣ. ನಂಬಿಕೆಯೇ ಕಾರಣ. ದೇವರ ನಂಬಿ ಜಗತ್ತೊಳಗೆ ಯಾರು ಕೆಟ್ಟಿಲ್ಲ, ದೇವರನ್ನ ಕೆಣಕಿ ಜಗತ್ತೊಳಗೆ ಯಾರು ಉಳಿದಿಲ್ಲ. ಯಾರು ಈ ಭೂಮಿ ತಲೆ ಮೇಲೆ ಉಳಿದಿಲ್ಲ. ಸ್ಪಷ್ಟವಾಗಿ ಹೇಳ್ಬೇಕು, ಅದು ಹಿರಿಯರ ಮಾರ್ಗದರ್ಶನ ಆಕತಿ. ಹೌದಪ್ಪ ಹೌದು. ವಚನಗಳು ಹೇಳ್ತಾರ ಒಂದು ಮಾತನಾಡ ಒಂದು ಕಡೆ. ಬೇವು ಬೆಲ್ಲದೊಳಿಡಲು ಏನು ಫಲ, ಹಾವಿಗೆ ಹಾಲೆರದರೆ ಏನು ಫಲ. ಏನು ಫಲ? ಬೇವು ಬೆಲ್ಲದೊಳಿಡಲು ಏನು ಫಲ, ಹಾವಿಗೆ ಹಾಲೆರದರೇನು ಫಲ. ಹೌದು. ಕುಟಿಲವ ಬಿಡದ ಕುಜನರು ಮಂತ್ರ ಪಠಣೆ ಮಾಡಿದರೇನು ಫಲ. ಏನು ಫಲ? ಮಾತಾ ಪಿತ್ರರನ್ನು ಬಳಲಿಸಿ ಮಗ ಯಾತ್ರೆ ಮಾಡಿದರೇನು ಫಲ. ಹೌದಪ್ಪ ಹೌದು. ಪತಿಯನ್ನು ನಿಂದಿಸಿ ಬೈದು ಸತಿ ವ್ರತಗಳ ಮಾಡಿದರೇನು ಫಲ. ಏನು ಫಲ? ಎಲ್ಲ ಹೊಳೆ ಹೊಂಚಿನ ತೊಳೆದಂಗ ಇದು ವ್ಯರ್ಥದ ಕಾರ್ಯಗಳಿವೆಲ್ಲ. ಹೌದಪ್ಪ ಹೌದು. ಬೇವಿನಕಾಯಿ ತಂದು ಬೆಲ್ಲದ ಕಣಜದ ಬಿಟ್ರೆ ತನ್ನ ಕೈ ಅಂತಕ್ಕಂಥದ್ದು ಗುಣ ಬಿಡಂಗಿಲ್ಲ. ಹೌದಲ್ಲ? ಹೌದಪ್ಪ. ಕುಟಿಲಾದ ಬಿಡದ ಕುಜನರು ದಿನ ಮಂತ್ರ ಪಠಣೆ ಮಾಡಿದರೆ ದೇವ್ರು ಒಲೆಂಗಿಲ್ಲ. ಊರಾಗ ಜಗಳ ಹಚ್ಚಿ, ಹೌದು, ಒಬ್ಬರಿಗೊಬ್ಬರಿಗೆ ಜಗಳ ಹಚ್ಚಿ ಬೆಂಕಿ ಹಚ್ಚಿ ಮೋಸ ನೋಡವ್ರಿಗೆ ಕೋಟ ಕಚೇರಿಗೆ ಕಳ್ಸವ್ರಿಗೆ ಅವರು ಏನು ದಿನ ಮಂತ್ರ ಪಠಣೆ ಮಾಡಿದ್ರೆ ದೇವ್ರು ಅವ್ರಿಗೆ ಒಲೆಂಗಿಲ್ಲ ಹೇಳ್ತಾರ. ಹೌದಪ್ಪ ಹೌದು. ಅದಕ್ಕ ನಮ್ಮ ಗುರುಜಿಯವರು ಈಗಾಗಲೇ ಹೇಳಿದ್ದಾರೆ,
ಏನ್ ಹೇಳ್ಯಾರಿಪ್ಪ? ಮಾಯಕ್ ಮುತ್ಯವರು ನೀವು ಬಹಳ ಸಮಯ ತಗೋಬೇಡ್ರಿ, ಸ್ವಲ್ಪ ಮಾತಾಡ್ರಿ ಅಂತಕ್ಕಂಥ ಮಾತ. ಸ್ವಲ್ಪ ಮಾತಾಡ್ರಿ, ಪ್ರಶ್ನೆ ಮಾಡ್ರಿ. ಪ್ರಶ್ನೆ ಮಾಡ್ರಿ ಅಂತ ಹೇಳ್ಯಾರ. ಹೌದು, ಪ್ರಶ್ನೆಯನ್ನು ಮಾಡೋಣ. ಇಲ್ಲಿ ಹಿರಿಯರು ಮತ್ತು ಕಿರಿಯರು ಅಂತಕ್ಕಂಥದ್ದು ಎರಡು ವಿಷಯ ಅದ. ಎರಡು ವಿಷಯ, ಎರಡು ಮಾತನ್ನ ಮುಗಿಸಿ ಜೈ ಹಿಂದ್ ಅನ್ನೋದಿಲ್ರಿ. ಹೌದು. ಇನ್ನೊಂದು ಮಾತು ಹೇಳಿದ್ರಿ, ಹಿರಿಯರ ಮಾತ ಅಂದ್ರ ನೀನು ನಂಬಿಕೆ ಯಾರ ಮೇಲೆ ಇಡ್ತಿ ಅವ್ರ ಮೇಲೆ ಇಟ್ರಿ ಅಂದ್ರೆ ನಿನ್ನ ಜನ್ಮ ಸ್ವಾರ್ಥ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ರು ಅವ್ರು. ಹೇಳ್ಯಾರಿಪ್ಪ, ಹೇಳ್ಯಾರು. ನೀವೆಲ್ಲ ಯುವಕರದಿರಿ. ಹೌದು. ಸಂಗೊಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಯುವಕ ಸಂಘ ಗಜಾನನ ಸಂಘದವರದಿರಿ. ಹೌದು. ಇಲ್ಲಿ ತಮಗೊಂದು ಮಾತು ಹೇಳುದದ. ಏನ್ ಹೇಳುದು ಹೇಳಲ್ಲ. ಹಿರಿಯರೇ ಇರ್ಲಿ ಕಿರಿಯರೇ ಇರ್ಲಿ. ಹೌದು. ಇದು ಎರಡು ಮಧ್ಯದೊಳಗೆ ಒಂದು ಮಾತು ಹೇಳ್ತಾ ನಿಮಗೆ. ಏನ್ ಹೇಳ್ರಿಪ್ಪ? ಹಿರಿಯರೇ ಇರ್ಲಿ ಕಿರಿಯರೇ ಇರ್ಲಿ, ಯಾರ್ಯಾರು ಇರ್ಲಿ. ಹೌದು. ದೇಹ ಹೊಲಸಾಯ್ತು ಅಂದ್ರೆ, ಈ ಶರೀರ ಹೊಲಸಾಯ್ತು ಅಂದ್ರೆ ಜಡ್ಡು ಬರ್ತೈತಿ. ಹೌದಪ್ಪ, ಹೌದು. ಗೊತ್ತಿರ್ಲಿ ನಿಮ್ಗೆ, ಇದು ಬಹಳ ತರ್ಕದ ಮಾತದ. ಹೌದು. ದೇಹ ಇದು ಹೊಲಸಾಯ್ತಂದ್ರ, ಇದೇನು ತೊಗಲಿನ ಶರೀರ ಐತೆ, ಇದು ಹೊಲಸಾಯ್ತಂದ್ರ ರೋಗ ಬರ್ತೈತಿ, ಆರಾಮ ತಪ್ತೈತಿ. ಮನಸ್ಸು ಹೊಲಸಾಯ್ತಂದ್ರ ಪಾಪ ಬರ್ತೈತಿ. ಹೌದಪ್ಪ, ಹೌದು. ನಮ್ಮ ಯುವಕರಲ್ಲ ಬಹಳಷ್ಟು ಗಣಪತಿ ಮುಂದ ಅರ್ಧಂಬರ್ಧ ಅರ್ಬಿ ಉಟ್ಟು ಹುಡುಗಿಯರ ಡ್ಯಾನ್ಸ್ ಹೊಡೆಯವ್ರು ತಂದು ಏನೇನೇ ಮಾಡ್ಕೊಂಡು ಮನಸ್ಸು ಗದ್ದಲ ಮಾಡ್ಕೊಂಡು ಮನಸ್ಸು ಹೊಲಸು ಮಾಡ್ಕೊಂಡು ಗಣಪತಿ ವಿಸರ್ಜನೆ ಮಾಡೋದಲ್ಲ. ಮ್ಯೂಸಿಕ್ ಮೈಲಾರಿ ಆರ್ಕೆಸ್ಟ್ರಾ ತಂದು ಹಾಡೋದಲ್ಲ. ಅಲ್ಲ. ಹೌದೌದು. ಇದೇನು ಸತ್ಯ ಸಿದ್ಧರ ಶಿವಸ್ಥಾನದ ಸೇವೆ ಮಾಡ್ತಿರಲ್ಲ, ಇದು ನಿಮ್ಮ ಮನಸ್ಸು ಎಷ್ಟ ಪವಿತ್ರ ಆಕ್ಕದ, ನಿಮ್ಮ ಪಾಪ ಅಷ್ಟು ಸ್ವಚ್ಛ ಆಕೈತಿ. ಹೌದಪ್ಪ, ಹೌದು. ಯಾವಾಗಿಲು ಮನಸ್ಸು ಹೊಲಸಾಗ್ಬಾರ್ದು. ದೇಹ ಹೊಲಸಾದ್ರೆ ತೊಳೆಯಾಕ್ ಬರ್ತೈತಿ. ಇದನ್ನ ಗಾಡಿ ಏನಾರ ಹಿಂಡಿ ಹತ್ತಂದ್ರ ತೊಳೆಯಾಕ್ ಬರ್ತೈತಿ ನೀರ್ಲಿ. ಹೌದಪ್ಪ, ಹೌದು. ಖರೆ ಮನಸ್ಸು ಹೊಲಸಾಯ್ತಂದ್ರೆ ಇದಕ್ಕೆ ತೊಳೆಯಾಕ ಬರಂಗಿಲ್ಲ. ಹೌದು. ಅದನ್ನ ತೊಳಿಬೇಕಾದ್ರೆ ಎದರಿಂದ ತೊಳಿಬೇಕಂತ ಕೇಳಿದ್ರೆ ಅದು ಪರಮಾತ್ಮ ನಾಮದಿಂದ ತೊಳಿಬೇಕಾಗ್ತತಿ. ಅದಕ್ಕೆ ಮತ್ತೊಂದು ನಡೆಯಂಗಿಲ್ಲ. ಇಂಥ ಸಿದ್ಧ ಸತ್ಯ ಸಿದ್ಧರ ಶಿವಸ್ಥಾನ ನುಡಿ ಕೇಳುವುದರಿಂದ ನೀವು ಹಲವಾರು ದಿನಂಪ್ರತಿ ಏನನ್ನ ನೋಡಿರ್ತೀರಿ, ಕೆಟ್ಟದ್ದನ್ನು ನೋಡಿರ್ತೀರಿ, ಕೆಟ್ಟದ್ದನ್ನ ಕೇಳಿರ್ತೀರಿ, ಕೆಟ್ಟದ್ದು ಮಾತಾಡಿರ್ತೀರಿ. ಪ್ರಪಂಚದೊಳಗೆ ಮಾತಾಡೋದು ಸ್ವಾಭಾವಿಕ. ಹೌದಪ್ಪ, ಹೌದು. ಅವೆಲ್ಲಾ ಕರ್ಮಗಳ ನಮ್ಮಲ್ಲಿ ಗಂಟು ಕಟ್ಟಿ ಒಳಗೆ ಕುದ್ದಿರ್ತಾವ ಮನಸ್ಸಿನಾಗ. ಆ ಕರ್ಮ ಸ್ವಚ್ಛ ಆಗಬೇಕಾದ್ರೆ ಇಂಥ ಧರ್ಮ ಸಿದ್ಧರ ಸೇವೆ ನೀವು ಭಕ್ತಿಯಿಂದ ಕೇಳಿದ್ರೆ ಸ್ವಚ್ಛ ಆಗದ. ಒಂದ್ ವೇಳೆ ಮಾತ್ರ ನೀವು ಹುಡುಗಿಯರ್ ತಂದ ಡ್ಯಾನ್ಸ್ ಹೊಡೆದ್ರೆ ದೊಡ್ಡ ಗಂಟಾಗಿ ನಿಮ್ಮನ್ನ ಕಾಡಾಕ್ ಶುರು ಮಾಡ್ತೈತಿ. ಹೌದಪ್ಪ, ಹೌದು. ಪಾಪದ ಗಂಟಾಗಿ ನಿಮ್ಗೆ ಲಕ್ಷ್ಯ ಇರ್ಲಿ. ಹೌದು. ಮನಸ್ಸು ಹೊಲಸು ಮಾಡ್ಕೋಬೇಡ್ದು ಯಾವಾಗ. ಅದಕ್ಕೆ ಸಿದ್ದೇಶ್ವರ ಅಪ್ಪಾಜಿಯವ್ರು ಹೇಳ್ತಿದ್ರು, ಸ್ವಚ್ಛ ಸ್ವಚ್ಛ. ಹೌದೌದು. ಏನು ಸ್ವಚ್ಛ ಅಂದ್ರ ಹೃದಯ ಸ್ವಚ್ಛ, ಹೃದಯ ಸ್ವಚ್ಛ, ಮನಸ್ಸು ಸ್ವಚ್ಛ. ಮನಸ್ಸು ಸ್ವಚ್ಛ ಇರ್ಬೇಕಂತ ಹೇಳ್ತಾರೆ. ಅದಕ್ಕಾಗಿ ನಾವು ನೀವೆಲ್ಲರೂ ಮನಸ್ಸು ಸ್ವಚ್ಛದಿಂದ ಹೌದಪ್ಪ, ಹೌದು. ಗುರುವಿನ ಸೇವಾ ಹೊತ್ತು ಮುಳುಗುತನ ಮಾಡೋನು. ಇಲ್ಲಿ ಮತ್ತು ಏನೋ ಹಿರಿಯರು ಮತ್ತು ಕಿರಿಯರು ಎರಡು ಮಾತು ತಗೊಂಡಾರ. ಹೌದು. ಒಂದು ಉದಾಹರಣೆ ಕೊಟ್ಟಾರ ಅವ್ರು. ಹಾಲು ಮತ್ತು ಹೋಗಿ ಏನ್ ಕೊಟ್ಟಾರಿಪ್ಪ? ರೇವಣ ಸಿದ್ಧ ಸಂಚಾರ ಮಾಡ್ಕೊತ ಬಂದ ಸುಗ್ಗಲೆ ಮತ್ತು ಮುದ್ದುಗೌಡಗೆ ಹೌದು ದರ್ಶನ ಕೊಟ್ಟರು. ಹೌದು. 75 ವರ್ಷ ಆದ ಬಳಿಕ ಸುಗ್ಗಲಾದೇವಿ ಉದರ ಮೆಟ್ಟಿ ರೇವಣ ಸಿದ್ಧ ಆಶೀರ್ವಾದ ಮಾಡ್ದ. ನಿನ್ನ ಹೊಟ್ಟಿಲೆ ಜಗ ಬೆಳಗು ಮಗ ಹುಟ್ಟಿ ಬರ್ತಾನ. ಹೌದಪ್ಪ, ಹೌದು. ಅವನಿಂದ ಜಗ ಕಲ್ಯಾಣ ಆಗ್ತದಂತಕ್ಕಂಥ ಮಾತು ಹೇಳಿದ. ಹಿರಿಯರು ಹೇಳಿದ ಮಾತಿನ ಪ್ರಕಾರ ಸೊಲ್ಲಾಪುರದ ಸಿದ್ದರಾಮ ಹುಟ್ಟಿ ಬಂದ. ಹೌದಪ್ಪ, ಹೌದು. ನಮ್ಮ ಮಾಸ್ತರ್ಗೆ ಅಲ್ಲೇ ಕೇಳ್ತ ಒಂದು ಮಾತು. ಏನ್ ಕೇಳಲ್ಲ? ಸೊಲ್ಲಾಪುರದ ಸಿದ್ದರಾಮ 8 ವರ್ಷ ಅವನಿಗೆ ವಯಸ್ಸು. 8 ವರ್ಷದ ಇದ್ದ. ಅವನಿಗೆ ಬಾಯಿಲೆ ಮಾತಿರ್ಲಿಲ್ಲ, ಮಾತು ಬರಲಿಲ್ಲ. 8 ವರ್ಷ ತನ ಯಾರ ಜೋಡಿ ಮಾತನಾಡ್ಲಿಲ್ಲ. ಹೌದಪ್ಪ, ಹೌದು. ಅವಾಗ ತಾಯಿ ತಂದೆ ಕೂಡ ವಿಚಾರ ಮಾಡಿ, ನನ್ನ ಮಗ ಮಾತಾಡಂಗಿಲ್ಲಾಗೇನ, ಮನ್ಯಾಗ ಕೂತ್ರಿ ಇವತ್ತು ತೀರಾ ಮೂಕಾಗಿರ್ತಾನ ಅನ್ನೋ ಉದ್ದೇಶದಿಂದ ಹೌದು. ಹೌದಪ್ಪ. ನೆರಮನ್ಯಾಗ 4-5 ಹುಡುಗರು ದನ ಹೊಡ್ಕೊಂಡು ಹೊಲದ ಕಡೆ ಹೋಗ್ತಿದ್ರು. ಹೌದು. ನೆರಮನೆ ಹೊರಮನೆ ಹುಡುಗರು ಎಲ್ಲ ಆಕಳ ಕಾಯ್ತಿದ್ರು. ಅದನ್ನ ನೋಡಿ ಆ ಹುಡುಗರ ಜೋಡಿಯರು ಮಾತಾಡ್ಲ ತಿಳ್ಕೊಂಡ. ಹೌದೌದು. ಆ ಸೊಲ್ಲಾಪುರದ ಸಿದ್ದರಾಮನ ತಾಯಿ ತಂದೆ ಸುಗ್ಲಾದೇವಿ ಮುದ್ದುಗೌಡ 4 ಆಕಳ ಮಾಡಿ ಅವನಿಗೆ ಕಾಯ್ಲಕ್ಕೆ ಹಚ್ಚಿದ್ರು. ಹೌದಪ್ಪ, ಹೌದು. ದಿನಂಪ್ರತಿ ನವಣಿ ಹೊಲಕ್ಕೆ ಆಕಳ ಹೊಡ್ಕೊಂಡು ಹೋಗ್ತಿದ್ದ, ಮೈಸ್ಕೊಂಡು ಬರ್ತಿದ್ದ. ತಾಯಿ ಬುತ್ತಿ ಕಟ್ಟಿ ತಲೆ ಮೇಲೆ ಇಡ್ತಿದ್ರು. ಅವಾಗ ಸೊಲ್ಲಾಪುರ ಸಿದ್ದರಾಮ ದಿನ ಬುತ್ತಿ ತೊಯ್ತಿದ್ದ. ಹೋಗಿ ಅಡವ್ಯಾಗ ಆಕಳ ಕಾಯ್ಕೊಂಡು ಮತ್ತೆ ಮರುದಿನ ಏನು ದಿನಂಪ್ರತಿ ಸಂಜೆಗೆ ತಾನು ಮನೆಗೆ ಬರ್ತಿದ್ದ. ಹಿಂಗದ್ದ ಅವ್ನ ಕಾಯಕ್ ನಡೆದಿತ್ತು. ಒಂದು ದಿವಸ ಸಂಜೆ ಟೈಮಕ್ಕ ದನಗಳು ಹೊಡ್ಕೊಂಡು ಮನೆಗೆ ಹೊಂಟಿದ್ದ. ಮತ್ತೆ ಮುನಿಗೆ ಮಬ್ಬಾಗ್ಲಾಗತ್ತಿದ್ದ. ಆ ಟೈಮದೊಳಗ ಒಬ್ಬ ಜಂಗಮ ಬಂದ ಅವನಿಗೆ ಭೇಟಿ ಆದ. ಯಾರು? ಸಿದ್ದರಾಮ. ಏನಂತಂದ್ರಿಪ್ಪ ಬೆಟ್ಟಾಗಿ? 8 ವರ್ಷದ ಸಿದ್ದರಾಮ. ನೋಡ್ರಿ, ಹಿರಿಯರು ಕಿರಿಯರ ವಿಷಯದಲ್ಲಿ ಹೆಂಗದ. ಅದೇ ವಿಷಯ ನೀವ್ ಹೇಳಿರಿ. ನೀವೇ ಅದೇ ವಿಷಯ ಹೇಳಿರಿ. ಹೌದು. ದನಗಳು ಮನೆಗೆ ಹೊಡ್ಕೊಂಡು ಬರೋ ಟೈಮ್ದಾಗ ಒಬ್ಬ ಜಂಗಮ್ ಭೇಟಿ ಆದ. ಅವ ಅಂದ, ಅಯ್ಯಪ್ಪ ನಿನ್ನಲ್ಲಿ ಏನಾರ ಪ್ರಸಾದ ಇದ್ರು ಕೊಡು, ನನಗೆ ಹೊಟ್ಟೆ ಹಸ್ತದ, ಬಹಳ ದೂರಿಂದ ಬಂದಿನಿ ನಡ್ಕೋತ. ಹೌದಪ್ಪ, ಹೌದು. ಏನಾರ ಪ್ರಸಾದ ಇದ್ರು ಕೊಡು ಅಂದಾಗ ಆ ಹುಡುಗಗ ಎಷ್ಟ ದುಃಖ ಆಯ್ತು, ಎಷ್ಟು ಇದಾಯ್ತು ಅವನಿಗೆ.
ನಾ ಇದ್ದಿರ್ತಕ್ಕಂತ ಬುತ್ತಿ ನನ್ನ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ಎಲ್ಲ ಉಂಡು ಮುಗಿಸಿನೇ ಪರಮಾತ್ಮ. ಹೌದು. ಆಗ ವಾಣಿ ಬಂತವನಿಗೆ ಅಲ್ಲಿ ತಾನೆ ಯಾರ ಜೋಡಿ ಮಾತಾಡ್ಲಿಲ್ಲ. ಹೌದಪ್ಪ ಯಾವಾಗ ಜಂಗಮ ಬಂದ ಆವಾಗ ಜಂಗಮನ ಜೋಡಿ ಮಾತಾಡ್ದ. ಹೌದು. ನಾನು ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ಉಂಡು ಮುಗಿಸಿನಪ್ಪ. ನನ್ನ ಊರು ಬಹಳ ಸನಿಯಾದ ಇಲ್ಲಿ. ಹೌದು. ಒಂದು ಮೈಲ ಅರ್ಧ ಮೈಲ ಅದ, ಓಡಿ ಹೋಗಿ ನನ್ನ ತಾಯಿ ಕೈಲಿ ಬುತ್ತಿ ಕಟ್ಟಿಸ್ಕೊಂಡ್ಬರ್ತೀನಿ. ಈ ಸ್ವಲ್ಪ ಇಲ್ಲೇ ನಿಂದ್ರು ದನಗಳು ಕಟ್ಟಿ ಬುತ್ತಿ ತಗೊಂಡ್ಬರ್ತೀನಿ ಅಂದ. ಹೌದಪ್ಪ ಹೌದು. ಅಂದ ಹುಡುಗ 10 ಮಾರು ಮುಂದೆ ಹೋದ, ವಿಚಾರ ಮಾಡ್ದ. ಹೌದು. ನೀವು ಯಾವ ಊರ್ದು ಬಂದಿರಿ, ನಿಮ್ಮ ಹೆಸರು ಏನ್ರಿ ನನಗೆ ಹೇಳಿ, ಯಾಕಂದ್ರೆ ತಾಯಿಗೆ ಹೇಳ್ಬೇಕಾಗ್ತದ ಇಂಥವ್ರು ಬಂದಾರ ಅಂತೇಳಿ. ಹೌದಪ್ಪ ಹೌದು. ಅವಾಗಂದವ ನಾನು ಶ್ರೀಶೈಲ ಮಲ್ಲಿಕಾರ್ಜುನ ಇದ್ದೀನಿ, ಶ್ರೀಶೈಲ ಗಿರಿದಿಂದ ಬಂದೀನಿ ಅಂದ. ಹೌದಪ್ಪ ಹೌದು. ಆಯ್ತು, ನೀವು ಸ್ವಲ್ಪ ಒಂದು ಅರ್ಧ ಗಳಿಗೆ ಟೈಮ್ ತಗೋರಿ, ನಾ ಹೋಗಿ ಮನೆಗೆ ತಾಯಿ ಕೈಲಿ ಬುತ್ತಿ ತಗೊಂಡ್ಬರ್ತೀನಿ. ನಿಮಗೆ ಏನು ಬೇಕು ಜೀವಕ್ಕೆ ಊಟ ಕೇಳ್ರಿ ಅಂದ. ನಮ್ಗೆ ಅನ್ನ ಮೊಸರು ಬುತ್ತಿ ತೊಂಬಯಪ್ಪ ಅಂದ. ಹೌದಪ್ಪ ಹೌದು. ಅವಾಗ ಅವಸರದಿಂದ ದನಗಳು ಹೊಡ್ಕೊಂಡು ಬಂದ ಮನ್ಯಾಗ ಬಿಟ್ಟು ತಾಯಿಗೆ ಒದರಿ ಕೇಳ್ತಾನೆವಾ, ಯವ್ವ ನಾ ಆಕಳ ಹುಡ್ಕೊಂಡು ಬರುವಂತ ದನಗಳು ಹುಡ್ಕೊಂಡು ಬರುವಂತ ಸಂದರ್ಭ ದಾರ್ಯಾಗ ಒಬ್ಬ ಜಂಗಮ್ ಭೇಟಿಯಾಗಿ ಅನ್ನ ಮೊಸರು ಬುತ್ತಿ ಬೇಡನ, ಬಾಳ ಹಸಿದಿನ ಇಲ್ಲಾಕತ್ತನ, ನನಗ ಅವಸರದಿಂದ ಅನ್ನ ಮೊಸರು ಬುತ್ತಿ ಕಟ್ಟಿ ಕೊಡು ಅಂದ. ಹೌದಪ್ಪ ಹೌದು. ಅವಾಗ ತಾಯಿ ಅಂದಳು, 8 ವರ್ಷ ತನ ಮಗನಿಗೆ ಮಾತಿರ್ಲಿಲ್ಲ, ಒಮ್ಮೆ ಬಂದು ಮಾತಾಡಿದಾಗ ತಾಯಿಗೆ ಸ್ವರ್ಗ ದರಿಗಿಳ್ದಂಗಾಯ್ತು ಹಡದ ತಾಯಿಗೆ. ಹೌದಪ್ಪ ಹೌದು. 8 ವರ್ಷ ತನ ನನ್ನ ಮಗ ಮಾತಾಡಿಲ್ಲ, ಯಾವಾಗ ಮಾತಾಡಿನಂದ್ರೆ ಅವ ಸಾಕ್ಷಾತ್ ಪರಮಾತ್ಮನೇ ಇರ್ಬೋದು ತಿಳ್ಕೊಂಡು ತಾಯಿ ಕಲ್ಪನೆ ಮಾಡಿಕೊಂಡು ಅವಸರದಿಂದ ಅಕ್ಕಿ ಹಾಕಿ ಅನ್ನ ಮಾಡಿ ಅನ್ನದೊಳಗೆ ಮೊಸರು ಹಾಕಿ ಬುತ್ತಿ ಕಲಿಸಿಕೊಟ್ಟೆಪ್ಪ. ನಸಕಾಗತ್ತದ ಪಟ್ನೆ ಹೋಗಿ ಕೊಟ್ಟ ಬಾ ತಿಳ್ಕೊಂಡು ಬುತ್ತಿ ಕಟ್ಟಿ ಮಗನ ತಲೆ ಮೇಲೆ ಇಟ್ಲು. ಮಗ ಬಂದ. ಹೌದು. ಎಲ್ಲಿ ಜಂಗಮ ನಿಂತಿದ ಆ ಜಾಗಕ್ಕೆ ಬಂದ, ನೋಡ್ದ ಜಂಗಮ ಇರ್ಲಿಲ್ಲ, ಅಲ್ಲಿ ಇರ್ಲಿಲ್ಲ. ಆ ಕಾಡಿ ನೋಡ್ದ, ಈ ಕಾಡಿ ನೋಡ್ದ, ಮತ್ತ ಮುಂದೆ ಓಡ್ದ. ಹೌದಪ್ಪ. ಎಲ್ಲೂ ಸಿಗಲಿಲ್ಲ. ಅವಾಗ ಅವನ ಹೆಸರು ತಗೊಂಡು ಕೂಗ್ಲಕತ್ತ. ಹೌದು ಹೌದು. ಶ್ರೀಶೈಲ ಮಲ್ಲಿಕಾರ್ಜುನ, ನೀನು ಅನ್ನ ಮೊಸರ ಬುತ್ತಿ ಉಣ್ತೀನಿ ಅಂದಿದ್ದಲ್ಲಪ್ಪ, ಎಲ್ಲಿದಿ ಬಾ, ನಾ ಬಂದಿನ, ಎಲ್ಲಿ ಕೂತಿ ಬಾ. ಹೌದಪ್ಪ ಹೌದು. ಜಲ್ದಿ ಬಂದು ನೀ ಊಟ ಮಾಡಪ್ಪ, ಬಾಳ ಹಸಿದಿನ ಅಂತಿದ್ದಿಲ್ಲ, ನಿನಗೆಲ್ಲಾ ವ್ಯವಸ್ಥೆ ತಂದೆ, ಬಂದು ಊಟ ಮಾಡ ತಿಳ್ಕೊಂಡು ಕೂಸ ತನ್ನ ಕರಳ ಬಿಚ್ಚಿ ಕೂಗ್ಲಕತ್ತ. ಹೌದಪ್ಪ ಹೌದು. ಒದರ್ಲಾತು ಹುಡುಗ. ಅಲ್ಲಿ ಯಾರು ಸುಳಿ ಇರ್ಲಿಲ್ಲ, ಯಾಕಂದ್ರೆ ಆ ಟೈಮ್ದೊಳಗ ಮಬ್ಬಾಗಿ ಕತ್ತಲಾಯ್ತು. ಹೌದಪ್ಪ. ಕತ್ತಲಾಯ್ತು, ಇನ್ನ ಏನು ಮಾಡ್ಬೇಕು ಮಗ, ಇನ್ನೂ ಸ್ವಲ್ಪ ಮುಂದೆ ಹೋಗಿರ್ಬೇಕಂತ ತಿಳ್ಕೊಂಡು ಹಂಗ 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 ಮುಂದೆ ಬರ್ಕೊತ್ತ ಮುಂದೆ ಹೋದ 8-9 ಟೈಮ್ ಆಯ್ತು. ಮುಂದೆ ಬೆಟ್ಟದೊಳಗೆ ಸೇರ್ದ ಮಗ. ಹೌದಪ್ಪ ಹೌದು. ಯಾವಾಗ ಕಾಡ ಬೆಟ್ಟದೊಳಗೆ ಸೇರ್ದ, ಗುಡ್ಡದಾಗ ನಿಂತು ಒದರ್ಲಕತ್ತ. ಈ ಗುಡ್ಡದಾಗ ಒದರ್ದ ಆ ಗುಡ್ಡದ ಪ್ರತಿದಿನ ಕುಡ್ತಿತ್ತ. ಹೌದಪ್ಪ. ಆ ಗುಡ್ಡದಾಗ ಕೇಳಿಸ್ತಿತ್ತು, ಈ ಗುಡ್ಡದಾಗ ಒದರ್ದ. ಈ ಗುಡ್ಡದಕ್ಕೆ ಒದರ್ದ್ರ ಆ ಗುಡ್ಡ ಪ್ರತಿದಿನ ಕುಡ್ತಿತ್ತು. ಶ್ರೀಶೈಲ ಮಲ್ಲಿಕಾರ್ಜುನ ಅಂದಾಗ ಅಲ್ಲಿ ಅವನಿಗೆ ಹೋಗಿ ಕುಡ್ತಿತ್ತ, ಅಲ್ಲಿ ಇರ್ಬೇಕತ್ತ, ಅಲ್ಲಿ ಓಡ್ತಿದ್ದ ಕೂಸ. ಹೌದು, ಅಲ್ಲಿ ಇರ್ಬೇಕತ್ತ. ಆ ಗುಡ್ಡದಾಗ ನಿಂತು ಒದರ್ದ ಮತ್ತೊಂದು ಗುಡ್ಡ ಪ್ರತಿದಿನ ಕುಡ್ತಿತ್ತ, ಅಲ್ಲಿಗೆ ಓಡ್ತಿದ್ದ. ಹೌದಪ್ಪ ಹೌದು. ಎಲ್ಲಿ ಹೋದ್ರು ಶ್ರೀಶೈಲ ಮಲ್ಲಿಕಾರ್ಜುನ ಸಿಗಲಿಲ್ಲ. ಹಂಗ ಕಾಡಿನೊಳಗೆ ತಿರುಗಾಡಕತ್ತಿದ. ಅದ ಟೈಮಕ್ಕ ಶ್ರೀಶೈಲಕ್ಕೆ ಪಾದಯಾತ್ರೆ 8-10 ಮಂದಿ ಜಂಗಮರು ಕೂಡಿಕೊಂಡು, ಆಗಿನ ಕಾಲ ಬ್ಯಾಟ್ರಿ ಇರ್ಲಿಲ್ಲ, ಡ್ಯೂಟಿಗೆ ಹಚ್ಕೊಂಡು ರಾತ್ರಿ ಟೈಮ್ದೊಳಗೆ ಪಾದಯಾತ್ರೆ ಮಾಡ್ತಿದ್ರು. ಹೌದಪ್ಪ ಹೌದು. ಡ್ಯೂಟಿಗೆ ಹಿಡ್ಕೊಂಡು ಪಾದಯಾತ್ರೆ ಮಾಡ್ಲಕತ್ತಾರೆ. ಬೆಳಗ್ಗೆ ಕಂಡತ್ತು ಹುಡುಗ ಹಾರಿ ಓಡಿ ಹೋಗಿ, ಯಾವ್ರವ್ರು ಇದ್ದೀರೋ, ಎಲ್ಲಿಗೆ ಹೊಂಟಿರಿ, ನನಗೊಬ್ಬ ಶ್ರೀಶೈಲ ಮಲ್ಲಿಕಾರ್ಜುನ ಅಂತೇಳಿ ಒಬ್ಬ ಜಂಗಮ ಉಣ್ತೀನಿ ಅಂತೇಳಿ ಬುತ್ತಿ ಕಟ್ಕೊಂಬ ಅಂತಾನ ಕರೆ. ಅವ ಈ ಗುಡ್ಡದಾಗ ಕಳ್ಕೊಂಡ, ನಿಮ್ಗೆ ಎಲ್ಲಿ ಕಂಡಾನೇನಂತ ಕೇಳಿದ್ರ, ಎಲ್ಲಿ ಕಾಣಲಾಗ್ಯಾನ, ನಿಮಗರೆ ಕಂಡಾನೇನು. ಇಂತ ಕಾಡಿನಾಗ ಈ ಸಣ್ಣ ಕೂಸು ಬರೋದ್ ನೋಡಿ ಅವ್ರ ಗಾಬರಿ ಆದ್ರು. ಹೌದಪ್ಪ ಹೌದು. ಅಲ್ಲಪ್ಪ, ಈ ಗುಡ್ಡದಾಗ ಪ್ರಾಣಿ ಪಕ್ಷಿ ಕಾಡು ಮೃಗಗಳೆಲ್ಲ, ಹುಲಿ ಚಿರ್ಚಗಳೆಲ್ಲ ತುಂಬ್ಯಾವ, ಇಂತಲ್ಲಿ ನೀನು ಒಬ್ಬ ಸಣ್ಣ ವಯಸ್ಸಪ್ಪ, ಇಂತ ಕಾಂತಾರ್ದಾಗ ತಿರುಗಾಡಕತ್ತಲ್ಲಪ್ಪ, ನಿನಗೇನು ಕರ್ಮ್ ಬಂದದ ಅಂದ್ರ ಅವ್ರು. ಹೌದಪ್ಪ ಹೌದು. ಇಲ್ಲ, ನನಗ ಸಂಜೆ ಟೈಮ್ಗೆ ಒಬ್ಬ ಜಂಗಮ್ ಬೆಟ್ಟಿಗಿದ್ದ, ಅನ್ನ ಮೊಸರ ಬುತ್ತಿ ಉಣ್ತೀನಿ ಅಂದಾನ, ಅದಕ್ಕೆ ಮನೆಗೆ ಹೋಗಿ ಬುತ್ತಿ ತಂದಿನ ಬರುದ್ರಾಗ ಮಾಯಾಗಿ ಹೋಗ್ಯಾನ. ಹೌದು. ಅವನು ಹುಡುಕಾಡಕತ್ತೀನಿ ಈ ಗುಡ್ದಾಗ ಅಂದ. ಹೌದಪ್ಪ ಹೌದು. ಅವಾಗ ಆ ಜಂಗಮ ಬರುದ್ರ ಅವನ ಹೆಸರು ಏನು ಹೇಳ್ಯಾನ ಅಂತ ಕೇಳಿದ್ರು ಅವ್ರು. ಹೌದಪ್ಪ ಹೌದು. ಇವನ್ನ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೇಳ್ಯಾನ. ಶ್ರೀಶೈಲ ಮಲ್ಲಿಕಾರ್ಜುನ ಅಂದ್ರೆ ಅವ ಇಲ್ಲಿ ಇರಂಗಿಲ್ಲ, ಅಲ್ಲಿ ಇರ್ತಾನ, ತೋರಿಸ್ತೀನಿ ನಡಿ ಅಂದ್. ಹೌದಪ್ಪ ಹೌದು. ನಿಮಗ್ ಗೊತ್ತಾನ, ಅವ ಗೊತ್ತಾನ. ಹೌದು. ಎಲ್ಲೇನ ಅಲ್ಲಿ ಅದನ್ನ ನಡಿಯ ತಿಳ್ಕೊಂಡ ಆ ಹುಡುಗನ ಕರ್ಕೊಂಡು ಆ ಜಂಗಮರೆಲ್ಲ ಪಾದಯಾತ್ರೆ ಮಾಡ್ಕೋತ ಮಳ್ಳೆ ಮರುದಿನ ಮಧ್ಯಾಹ್ನ ತನ ನಡ್ಕೋತ ಹೋದರತ್ತ. ಹೌದಪ್ಪ ಹೌದು. ಹೋಗಿ ಶ್ರೀಶೈಲದೊಳಗ ಗುಡಿ ಸುತ್ತ ಹಾಕಿ ಒಳಗೆ ಹೋಗಿ ಲಿಂಗದ ಬಲ್ಲಿ ನಿಂತು ನಮಸ್ಕಾರ ಮಾಡಿ ಹೊರಗೆ ಬಂದ್ರು. ಅವನಿಗೆ ಕುತೂಹಲ ಇತ್ತಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ತೋರಿಸ್ತೀನಿ ಅಂದಿದ್ದಿರಲ್ಲ. ಅವಾಗಂದ, ಎಲ್ಲೇನ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಕೇಳ್ದ. ಮತ್ ಇದೇನ್ ಲಿಂಗ ಅಲ್ಲ, ಇವನೇ ಶ್ರೀಶೈಲ ಮಲ್ಲಿಕಾರ್ಜುನ ಅಂದ್ರು. ಹೌದಪ್ಪ, ಈ ಲಿಂಗದಲ್ಲ, ಇದೇ ಶ್ರೀಶೈಲ ಮಲ್ಲಿಕಾರ್ಜುನ. ಇವಂದ,
ಈ ಕಲ್ಲ ಅಲ್ಲ, ನನಗೆ ಬೆಟ್ಟ ನಾವು ನಿಮ್ಮಂಗಿದ್ದ ನಮ್ಮಂಗಿದ್ದ, ಮಾತಾಡ್ತಿದ್ದ, ಹೇಳ್ತಿದ್ದ, ಕೇಳ್ತಿದ್ದ, ಓಡ್ತಿದ್ದ ಅವ. ಹೌದು ಹೌದಪ್ಪ ಹೌದು. ಜೀವಂತಿದ್ದ ಅಂತವ ಬೇಟೆಗ ನನಗೆ ಇದು ಕಲ್ಲಿನ ಲಿಂಗ ಅದ, ಇದು ಇದ್ಯಾಂಗ ಊಟ ಮಾಡ್ತದ ಅಂದವ. ಹೌದು ಹೌದು. ಇವ ಹುಡುಗ ಹುಚ್ಚಿದ್ದಂಗ ಆತನ, ಅವ ನಮಗ್ ಬೆಟ್ಟಾಗಿಲ್ಲಪ್ಪ, ಇವನೇ ನಮಗ್ ಬೆಟ್ಟ ಆದವ ಅಂತ ಹೇಳಿದ್ರು. ಅವ ಎಲ್ಲದ ನಾನು ಹುಡುಕಿ ತೀರ್ತಿನ ತಿಳ್ಕೊಂಡು ಅವ್ರ ಬಲ್ಲಿದ್ದು ತಳ ಬಿಟ್ಟು ಹುಡುಗ ಮತ್ತೆ ಒದರ್ಕೋತ ಕಮರಿ ಕೊಳ್ಳದ ಮ್ಯಾಲೆ ಏರಿದ. ಹೌದಪ್ಪ ಹೌದು. ಏರಿ 3 ಸಾರಿ ಕೂಗದ. ಹಾ ನೋಡ ಮಲ್ಲಯ್ಯ, ನಿನ್ನ ಸಲುವಾಗಿ ನನಗೆ ಬಹಳ ಕಷ್ಟ ಆಗ್ಯದ. ಯಾವಾಗ ನೀ ಪಾಸಿ ಮಾಡಿ ಹೋಗಿ ಅಂದ ಬಳಿಕ ನಿನಗೆ ಉಡಿಸಲಾರೆ ಹೋಗಾಗಲ್ಲ, ನಿನ್ನ ಸಲುವಾಗಿ ನನ್ನ ಪ್ರಾಣ ಹೋಗಲೆ ತಿಳ್ಕೊಂಡು ಕಮರಿ ಕೊಳ್ಳ ಹಿಂದಕ್ಕೆ ಸರಿದು ಮುಂದಕ್ಕೆ ಜಿಗದ. ಸಾಕ್ಷಾತ್ ಪರಮಾತ್ಮ ಮಲ್ಲಯ್ಯ ಬಂದು ಸಿದ್ದರಾಮನ ಕೈ ಹಿಡ್ಕೊಂಡ. ಇದು ಯಾರು ಹಿರಿಯರು ಹೇಳಿದ್ದು? ಹೌದಾ, ನೀವ್ ಹೇಳಿದ್ರಿ ಹಿರಿಯರ ಮಾತ. ಯಾರು ಹಿರಿಯರು ಹೇಳ್ಯಾರ ಹಿಂಗ್ ಮಾಡತ್ತ? ಸಿದ್ದರಾಮ 8 ವರ್ಷ ಕಮರಿ ಕೊಳ್ಳಹಾರೇನ ಸಾಕ್ಷಾತ್ ಭಗವಂತ ಬೆಟ್ಟಾಗ್ಯಾನ. ಮಾತಾಡಿದ್ರು ಹೊಡೆದ್ರ ಹಸಿಗೋಡಿ ಹಳ್ಳಿಟ್ಟಂಗ ಆಗ್ಬೇಕು. ಇನ್ನೊಂದು ಮಾತು ಹೇಳ್ತಾನೆ ಇವಾಗ. ಹೌದಪ್ಪ ಹೌದು, ಹೇಳ್ರಿ ಎದ್ನಿತ್ತು. ಶಂಕರಾಚಾರ್ಯರು 8 ವರ್ಷದವ್ರು ಇದ್ರು ಅವ್ರು. ಹೌದು ನೋಡ್ರಿ, ಜಗತ್ತದೊಳಗೆ ಶಂಕರಾಚಾರ್ಯರಂತ ತತ್ವಜ್ಞಾನಿ ಜಗತ್ತೊಳಗೆ ಮತ್ತ ಹುಡುಕ್ಯಾರ ಸಿಗಂಗಿಲ್ಲ. ಹಾ ಅದ್ವೈತದ ಸಿದ್ಧಾಂತ ಜಗತ್ತೊಳಗೆ ಸಾರಿದ ಶಂಕರಾಚಾರ್ಯ. ಹೌದಪ್ಪ ಹೌದು. ಜಗತ್ತೊಳ ಒಂದೇ ವಸ್ತು ಐತಿ, ಒಂದು ಬಿಟ್ಟು ಮತ್ತೊಂದಿಲ್ಲ ಅಂತಕ್ಕಂಥ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಅಧ್ಯಾತ್ಮದ ಜೀವಿ ಯಾರಿದ್ರು ಅವ್ರು ಶಂಕರಾಚಾರ್ಯ. ಹೌದಪ್ಪ ಹೌದು. 32 ವರ್ಷಕ್ಕೆ ತನ್ನ ದೇಹ ತ್ಯಾಗ ಮಾಡಿದ್ದಾರೆ ಶಂಕರಾಚಾರ್ಯ. 8 ವರ್ಷದೊಳಗೆ ವೇದ ಅಧ್ಯಯನ ಮಾಡಿ ಮುಗಿಸಿದಾನ. ಹೌದಪ್ಪ ಹೌದು. ನಿಮ್ಮಲ್ಲಿ ಹಿರಿಯರು ಯಾರು? ಯಾರು? ಅದ್ವೈತದ ಸಿದ್ಧಾಂತದ ಒಂದು ಪ್ರತಿರೂಪ ಯಾರ್ಯಾರು ತಯಾರು ಮಾಡಿದ್ರ ಮುಂದಿನ ಸಂಧಿಗೆ ಬಂದು ಹೇಳ ಮಾಸ್ತಾರ. ಹೇಳ ಮಾಸ್ತಾರ. ಇಲ್ಲಾಂದ್ರ ಇವ ಬಂದ ನೋಡ್ರಿ, ನಮ್ಮ ಮಾರಾಯ ಮುತ್ಯ ಏಕನಾಥ ಪೂಜಾರಿ ಅರಡಿ ಕಟ್ಟಿ. ಅವ್ರ ಏಕನಾಥ, ಇವ್ರು ದೋನಾಥ. ಹೌದೌದೌದು. ನಮ್ಮ ದೇವ್ರು ಬಂದ್ರಿ ಈಗ. ಹಂಗ ಇನ್ನೊಂದು ಮಾತು ಹೇಳ್ತಾ ನಿಮಗ. ಏನ್ ಹೇಳ್ರಲ್ಲ, ಹಿರಿಯರಲ್ಲಿ ಭಾವಗಳು ಹೆಂಗಿರ್ತಾವ, ಕಿರಿಯರಲ್ಲಿ ಭಾವಗಳು ಹೆಂಗಿರ್ತಾವ. ಹೌದು ಹೌದು. ಏಕಲ್ಲವ್ಯ ದ್ರೋಣಾಚಾರ್ಯ ಬಳಿ ವಿದ್ಯಾ ಕಲೀಲಿಕ್ಕೆ ಹೋದ. ಹೌದು ಹೌದು ಹೋದ. ಅವಾಗ ಹೇಳ್ದ, ಏನ್ ಹೇಳದ? ದ್ರೋಣಾಚಾರ್ಯ ನಾ ಕೌರವರು ಪಾಂಡವ್ರ ಕ್ಷತ್ರಿಯರ್ ಬಿಟ್ಟು ಮತ್ತೊಬ್ಬರಿಗೆ ಯಾರಿಗೆ ಕಲ್ಸಂಗಿಲ್ಲ ಅಂದ ವಿದ್ಯೆ. ಹೌದೌದು, ನಾ ಯಾರಿಗೆ ಕಲ್ಸಂಗಿಲ್ಲ ವಿದ್ಯಾ. ಹಿರಿಯರಿದು. ಹೌದು, ಹಿರಿಯರು. ಕಲೀಲಕ್ ಹೋದವ್ರು ಯಾರು? ಕಿರಿಯರು. ಕಿರಿಯರು. ಕಲಸವ್ರ ನೀವು ಹೇಳಿದ್ರೆ ನೆನಗೆ ರಾಯಪ್ ಮಾಸ್ತರ್ ಉದಾಹರಣೆ. ಹಾ ಕಲೀಲಕ್ಕೂ ಹೋದವ್ರು ಕಿರಿಯರು, ಕಲಸವ್ರು ಹಿರಿಯರು. ದ್ರೋಣಾಚಾರ್ಯ ನಿನಗೆ ಕಲ್ಸಂಗಿಲ್ಲ ಅಂದ ವಿದ್ಯೆ. ಹೌದೌದು. ಅವಾಗ ಏನ್ ಮಾಡ್ದವ? ಏಕಲ್ಲವೇ ತನ್ನ ಮನಸ್ಸು ನೋಸುಕೊಳ್ಳಿಲ್ಲ. ಹೌದು, ನೀವು ಕಲಸಲ್ಲ ಅಂದ್ರೆ ಬಿಡ್ರಿ, ನಾ ಸ್ವಂತ ಸಾಮರ್ಥ್ಯದಿಂದ ನಾ ಕಲಿತೀನಿ ತಿಳ್ಕೊಂಡು ಅಡವಿ ಒಳಗೆ ಅದೇ ದ್ರೋಣಾಚಾರ್ಯದ ಒಂದು ಮೂರ್ತಿ ಮಾಡಿಟ್ಟ. ಹೌದು, ಕಾರಣಕ್ಕೆ ಸುಮ್ಮ ಇಟ್ಕೊಂಡ ಅದನ್ನ. ಹೌದಪ್ಪ ಹೌದು. ಯಾರೇ ನಾಳೆ ಕೇಳಿದ್ರು ಇವ್ರು ನಮಗ್ ಹಿಂಗ, ಯಾಕಂದ್ರೆ ಒಬ್ಬರದ ಒಂದು ಗುರುತು ಬೇಕಾಕತಿ. ಹೌದು ಹೌದು. ಅದಕ್ಕಾಗಿ ನೀವು ಯಾರಿಂದ ಏನೈದಿರಿ ಅನ್ನೋತಕ್ಕಂಥ ನಿನ್ನ ಗುರುಗಳಿಲ್ಲಾರೆ ಅಂದ, ಗಂಡಿಲ್ಲಾರ ಹೆಣ್ಮಗಳಿಗೆ ಬೆಲೆ ಇಲ್ಲ ಅಂದಂಗ. ಹಂಗ ಗುರು ಇಲ್ಲಾರ್ದವ್ರಿಗೆ ಬೆಲೆ ಇಲ್ಲ ಅಂದಂಗ ಸುಮ್ಮ ಒಂದು ಮಣ್ಣಿನ ಮೂರ್ತಿ ಒಂದು ವಿಗ್ರಹ ಮಾಡಿ ಇಟ್ಟು ತನ್ನ ಸ್ವಂತ ಪ್ರಯತ್ನದ ಪ್ರಕಾರವ ಏಕಲ್ಲವ್ಯ ವಿದ್ಯೆ ಕಲಿತ. ಒಂದ್ ದಿವಸ ಅರ್ಜುನ ಮತ್ತು ದ್ರೋಣಾಚಾರ್ಯ ಇಬ್ರು ಕಾಡಿನೊಳಗ ಸಂಚಾರ ಮಾಡುವಂತ ಟೈಮ್ದೊಳಗ ಒಂದ್ ದಿಕ್ಕಿಗೆ ನಾಯಿ ಬಗಳುತ್ತು ಅರ್ಜುನನ ಕಡೆ. ಹೌದು ಹೌದಪ್ಪ. ಅರ್ಜುನನ ಇದ್ದ ದಿಕ್ಕಿಗೆ, ದ್ರೋಣಾಚಾರ್ಯ ಇದ್ದ ದಿಕ್ಕಿಗೆ ನಾಯಿ ಬಗಳದಾಗ ಏಕಲ್ಲವೇ ಬರೇ ಶಬ್ದ ವೇದಿ ಬಾಣ ಬಿಟ್ರ ನಾಯಿ ನಾಲಿಗೆಯಾಗ ನಾಟಿತ್ತು. ಎಲ್ಲೋ ಬಗಳಿದ ನಾಯಿಗೆ ಇಲ್ಲಿಂದ ಬಾಣ ಬಿಟ್ಟವ ಏಕಲ್ಲವ್ಯ. ಹೌದಪ್ಪ. ಎಲ್ಲೋ ಬಗಳದ ನಾಯಿಗೆ ಇಲ್ಲಿಂದ ಬಾಣ ಬಿಟ್ಟಾಗ ನಾಲಿಗೆ ಒಳಗೆ ಬಾಣ ನಾಟಿತ್ತು. ಅರ್ಜುನ ಗಾಬರಿ ಆದ. ಹೌದಪ್ಪ ಹೌದು. ಅರ್ಜುನಗ ದ್ರೋಣಾಚಾರ್ಯ ಮಾತು ಕೊಟ್ಟಿದ, ಅಲ್ಲಪ್ಪ ನೀನು ಜಗತ್ತದೊಳಗೆ 3 ಲೋಕದ ಗಂಡ ಅರ್ಜುನನ್ ಮಾಡಿರ್ತೀನಿ. ನಿನಗಿಂತ ಹೆಚ್ಚಿನ ಬಿಲ್ ವಿದ್ಯೆ ಯಾರು ಜಗತ್ತೊಳಗ ಆಗ್ಲಕ್ ಸಾಧ್ಯ ಇಲ್ಲ. ಎಲ್ಲರಿಗಿಂತ ನಿನಗೆ ಶ್ರೇಷ್ಠನಾಗಿ ನೀನು ಬಿಲ್ ವಿದ್ಯೆ ಮಾಡ್ತೀನಿ ಅಂತ ನನಗ ಅಂದಿದ್ದಿ. ನನಗ ಮಾತು ಕೊಟ್ಟಿದ್ದ ಕರೆ ನನಗಿಂತ ಸೂರ ಅದಾನ. ಇವ ಯಾವ ಶಬ್ದ ಬಾಣ ಬಿಟ್ಟವ, ಇವಂಗೆ ಹೆಂಗ್ ಕಲಿಸಿದ್ನಿ ವಿದ್ಯೆ ಅಂದ. ಇವನೇ ಗುರು ಯಾರು ನನಗೆ ಹೇಳಿ. ಅವಾಗಂದ, ನನಗೂ ಗೊತ್ತಿಲ್ಲ, ನೋಡು ನಡಿ ಎಕಡಿದ ಬಾಣ ಬತ್ತ ತಿಳ್ಕೊಂಡು ಬಾಣ ಬಂದ ದಿಕ್ಕಿಗೆ ನೋಡ್ಕೋತ ಹೋಗುದ್ರಾಗ ಅವಾಗ ಏಕಲ್ಲವ್ಯ ಬಾಣ ಹೂಡಿ ಹೌದಪ್ಪ ಹೌದು ಹೊಡೆದಿರ್ತಕ್ಕಂತ ಜಾಗಕ್ಕೆ ಹೋದ್ರು. ಅಲ್ಲಿ ಒಂದು ಮಣ್ಣಿನ ಮೂರ್ತಿ ಕಂಡತ. ಅಲ್ಲಿ ಹೋದ್ರು ದ್ರೋಣಾಚಾರ್ಯರ ಮೂರ್ತಿ ಕಂಡಿತು. ಹೌದಪ್ಪ ಹೌದು. ಅವಾಗ ಏಕಲ್ಲವ್ಯ ದ್ರೋಣಾಚಾರ್ಯ ಕೇಳ್ದ, ಅಲ್ಲಪ್ಪ ನಿನಗೆ ಯಾರು ವಿದ್ಯೆ ಕಲಿಸ್ಯಾರ? ನನಗೆ ಯಾರು ವಿದ್ಯೆ ಕಲಿಸಿಲ್ಲ. ಹೌದೌದು, ಸ್ವಂತ ನನ್ನ ಪ್ರಯತ್ನದಿಂದ ಕಲ್ತಿದ್ದ. ಹೌದು, ಇದನ್ನ ಮಣ್ಣಿನ ಮೂರ್ತಿ ನಿಂಬುದ ರೂಪದಲ್ಲಿ ನಾ ಮಾಡಿಟ್ಟಿದೆ ಅಂದ. ಅವಾಗ ನೋಡಿ, ಹಿರಿಯರದಂತ ಭಾವ ಐತಿ, ಎಂತ ಕೆಟ್ಟ ಗುಣ ಐತಿ. ಹಿರಿಯರದಂತ ಭಾವ. ಕಲ್ತಿದ ಬಹಳ ಆನಂದ ಐತಪ್ಪ, ನಾ ಕಲಿಸ್ಲಿಲ್ಲ ಅಂದ್ರೆ ನೀ ಕಲ್ತೇವ ಒಳ್ಳೇದಾಗ್ಲಿ ಅಂತ ಹೇಳಿ ಅವನಿಗೆ ಡುಬ್ಬದ ಮೇಲೆ ಕೈ ಇಡ್ಲಿಲ್ಲ ದ್ರೋಣಾಚಾರ್ಯ. ಏನಂದ? ಯಾವಾಗ ನೀ ಮಣ್ಣಿನ ಮೂರ್ತಿ ಮಾಡಿ ನನ್ನ ಮೂರ್ತಿ ಮಾಡಿ ವಿದ್ಯೆ ಕಲಿತಿ ಅಂದ್ರ ನನ್ನ ಗುರು ಕಾಣಿಕೆ ಕೊಡ್ಬೇಕಂದ.
ಏನ್ ಕುಡುದು ಗುರು ಕಾಣಿಕೆ ಏನು ಕೊಡ್ಲಿ ಹೇಳು ಗುರುನಾಥ ಅಂದಾಗ ಹೌದು ನಿನ್ನ ಬಲಗೈ ಹೆಬ್ಬಳ ಕೊಡುವಂದ. ಹೆಬ್ಬಳನೆ ಯಾಕೆ ಬೇಡದ ಅದು ಹೇಳ್ರಿ ಮೊದಲ. ಇವನು ಹೆಬ್ಬಳ ಕೊಟ್ಟ ಮುಂದೆ ಅವನಿಗೆ ಬಾಣ ಹೊಡಿಲಕ್ಕ ಬರಂಗಿಲ್ಲ ತಿಳ್ಕೊಂಡು ಅವನ ಬಾಣ ಹೆಬ್ಬಟ್ಟಿನಾಗ ಹಿಡಿಬೇಕಾಗ್ತದ. ಹಾ ಇವನು ಬಿಲ್ಲನ ಏನು ಹೊಡಿಲಾರ್ದಂಗ ಮಾಡ್ಬೇಕು, ಅವ್ನು ಮೂರ ಬಟ್ಟೆ ಮಾಡಿ ಒಗಿಬೇಕಂತ ತಿಳ್ಕೊಂಡು ದ್ರೋಣಾಚಾರ್ಯ ಹಿರಿಯ ಹೌದು ಅವನು ಹೆಬ್ಬಟ್ಟೆ ಬೇಡಿದ. ಹೌದಪ್ಪ ಹೌದು. ಇಂಥವ್ರು ಯಾರೇ ಹಿರಿಯರ್ ಅತ್ತಾರೇನು ಅತ್ತಾರೇನು ಹೇಳಿ ಜಗತ್ತದೊಳಗ. ಇನ್ನೂ ಬಹಳ ಉದಾಹರಣೆಗಳು ಹೇಳುದದ ನಿನಗೆ. ಮಾಸ್ತರ್ ಅವ್ರ ಮುಂದಿನ ಸಂಧಿಗೆ ಬಂದ ಹಿರಿಯರದಿಂದ ಏನು ಕೆಲಸ ಆಯ್ತು, ಕಿರಿಯರ್ ಏನು ಸುಮಾರು ಮಾಡಿದ್ರು. ಶಾರ್ಟ್ ಅಂಡ್ ಸೂಟ್ ನೋಡ್ರಿ. ನಾ ಹೇಳಿದಲ್ಲಿ ಹಿರಿಯರ್ ಇಂತ ಸುಮಾರು ಕೆಲಸ ಮಾಡಿರ ಇನ್ನ ಬಾಳ ಹೇಳ್ತಾ ಅವ್ವಗಳೆಲ್ಲ ಬಾಳ ಹೇಳ್ತಾ ಇನ್ನ ನಿಮ್ಗೆ. ಹೌದಪ್ಪ ಹೌದು. ಹಿರಿಯರಲ್ಲಿ ಹೆಂತ ಭಾವನೆಗಳು ಇರ್ತಾವ. ಹೌದು ಈಗ ಹೊಸದಾಗಿ ಮನಿ ಮದುವೆ ಮಾಡ್ಕೊಂಡು ಮಗ ಸೊಸಿನ ಕರ್ಕೊಂಡು ಬಂದಿರ್ತಾನ. ಹೌದಪ್ಪ ಹೌದು. ಹೌದಲ್ಲ? ಹೌದು. ಈಗ ನಮ್ಮ ಮನೆ ಹೆಣ್ಣು ಮಗಳು ಇನ್ನೊಬ್ರು ಮನೆಗೆ ಕೊಟ್ಟಿರ್ತೇವಿ. ಹೌದು ಹೌದಲ್ಲ? ಹೌದು. ಅವ್ರ ಅಚಾನಕ್ ಕರಿಸಿದ ಮುದ್ದೆ ಜಾತ್ರೆಗೆ ಬಂದ್ರಂದ್ರ ಹಾ ಹಾ ಮಗಳು ಇರ್ತಾಳ ಮನ್ಯಾಗ, ಸೊಸಿನ ಇರ್ತಾಳ, ಇಬ್ರು ಇರ್ತಾರ. ಇಬ್ರು ಇರ್ತಾಳ. ಹೌದು. ಅಚಾನಕ್ ಸೊಸಿ ಶರ್ಗಕ್ಕ ಸೀರೆಗೆ ತಟ್ಟಿ ಚೆರಿಗೆ ಉಳುತ್ತಂದ್ರ ಸಹಿಸ್ಕೊಳ್ಳಲ್ಲ ಅವ್ವಗಳು. ಏನಂತಾರಪ್ಪ, ಈಕಿಗೆ ಕಣ್ಣು ನೆತ್ತಿ ಮೇಲೆ ಬಂದ ಅವತ್ತಾರ ಸೊಸಿಗೆ ಬಾಳ ಚಂದ ಬೈತಾರೆ ವರ್ಣನೆ ಮಾಡಿ. ಹೌದಲ್ಲ? ಈಕಿಗೆ ಹೆಂಗ್ ಕಣ್ಣು ಕಾಣ್ತಾವ ಈಗತ್ತಾರ. ಹಿರಿಯರು ಏನತ್ತಾರ, ಈಗ ಕಣ್ಣು ನೆತ್ತಿ ಮೇಲೆ ಬಂದ ಹೋಗ್ತಾರ. ಹಂಗ ಸೊಸಿ ಕಾಲಿಗೆ ಹತ್ತಿ ಚೆರಿಗೆ ಉಳುತ್ತಂದ್ರ, ಅದೇ ಮಗಳು ಬಂದಿರ್ತಾಳಲ್ಲ ಮಗಳು ಕಾಲಿಗೆ ಹತ್ತಿ ಚೆರಿಗೆ ಉಳುತ್ತಂದ್ರ ಅವಾಗ ಏನಂತಾರ ಅವರು, ಏನಂತಾರಪ್ಪ, ನಮ್ ಮನ್ಯಾಗ ಮಂದಿಗೆ ಬುದ್ಧಿನಿಲ್ಲ, ಯಾವ ವಸ್ತು ಎಲ್ಲಿ ಇಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಂದ್ರ ಇವು ಹುಚ್ಚಿನ ಅದಾವ, ಎಲ್ಲಿ ಇಡ್ಬೇಕು ಅನ್ನೋದು ಇವಕ್ಕೆ ಜ್ಞಾನೇ ಇಲ್ಲತ್ತಾರ. ಯಾಕಾಡೆ ಹೋದ್ರು ಸೊಸಿ ಸುತ್ತೆ ಬರ್ತಾರ. ಇದಕ್ಕೆ ಏನಂತಾರ, ಹಿರಿಯರ ವ್ಯವಹಾರಗಳು ಸರಿ ಇಲ್ಲ. ಹೌದಪ್ಪ ಹೌದು. ಒಂದು ಕಣ್ಣಿ ಯಾವಾಗ ನಿನ್ನ ಸೊಸಿನ ನಿನ್ನ ಮಗಳತ್ತ ತಿಳ್ಕೊತೀರಿ ಅವಾಗ ನಿಮ್ಮ ಮನಿ ಸ್ವರ್ಗ ಹಾಕದ. ಹೌದಪ್ಪ ಹೌದು. ಯಾವಾಗ ನೀವು ಸೊಸಿನಂಗ್ ನೋಡ್ತೀರಿ ನಿಮ್ಮ ಅತ್ತಿಂಗ ಅವರೇ ನೋಡ್ತಾರ. ಹೌದಪ್ಪ ಹೌದು. ಇದು ನಿಮ್ಗೆ ಎಲ್ಲರ ಲಕ್ಷ್ಯ ಇರ್ಲಿ. ಇನ್ನ ಹೆಂಗ್ ಇರ್ಬೇಕು ಅನ್ನೋದು ಹಿರಿಯರ ಮಾರ್ಗದರ್ಶ. 6 ತಿಂಗಳಿದ್ರೆ ಸೊಸಿದ್ 3 ತಿಂಗಳು ಅಂತ ಹೇಳ್ತಾರೆ ಹಿರಿಯರು. ಬಾಳ ಮಾತಾಡುದಿಲ್ಲ. ಒಂದು ನಮ್ಮ ಪ್ರಶ್ನೆ ಕೇಳಿದಾರ ನಮ್ಮ ಗುರುಜಿ ಅವರು, ಹೇಳ್ರಲ್ಲ. ಅವ್ರ ಒಂದು ಮಾರ್ಗದೊಳಗ ಪದ ಹಾಡಿದ್ರು, ಅರಿಕೇರಿ ಅರಿವಿನ ಮನಿ. ಹಾ ಹಾ ಹೌದಲ್ಲ? ಹೌದು. ಮಾಯಮಕಣಾಪುರ, ಶಿವಸ್ಥಾನ ಗದ್ದಿಗೆ, ಮೈಲಾರಟ್ಟಿ, ಬೇವರ್ಗಿ, ಹೌದೌದು. ಹಿಂಗ ಒಂದು ಮಾರ್ಗದೊಳಗ ಪದ ಹಾಡಿದ್ರು. ಒಂದು ವಿಷಯ ಕೇಳ್ತಾ ಅವ್ರಿಗೆ, ಆ ಮುತ್ತೇನೆ ಕೇಳ್ತಾನ ಬಿಡ್ರಿ, ಬರ್ರಿ ಮತ್ತೆ. ಸುಮ್ಮಪ್ಪ ಜನ ಸುಮ್ಮ ದೇವ್ರ ನೀ ಸುಮ್ಮ ದೇವ್ರನೇ ಜರ ಇಲ್ಲ, ನೀ ಜರ ಸುಮ್ಮ. ಅದು ಎಲ್ಲಿ ಸಿಗ್ತದ ನನಗೆ ಜರ ಹೇಳ. ಅದು ಎಲ್ಲಿ ಸಿಗ್ತದ ನನಗೊಂದ್ ಜರ ಹೇಳ. ನೀ ಜರ ಸುಮ್ಮ, ನಾವು ಜರ ಗುಮ್ಮತೇವೆ ಇಲ್ಲಿ. ಅರಿಕೇರಿ ಅರಮನೆ, ಬೇವರಿಗೆ ಗುರುಮನೆ, ಮಾಯಮಕಣಾಪುರ, ಶಿವಸ್ಥಾನ ಗದ್ದಿಗೆ, ಹಿಂಗ ಅವ್ರು ವಾಡಿಕೆ ಐತಿ ಹಾಡ್ಕೊತ ಬಂದಿದ್ದಾರೆ. ಹೌದು. ಈ ಸದ್ದ ಅರಿಕೇರಿ ಒಳಗ ಹೋಗಿ ನೋಡಿದ್ರ ಅರಮನೆ ಐತಿ, ಸದ್ದ ನೋಡಿದ್ರ ಸಿಗ್ಲಾಕ ಸಿಗ್ತೈತಿ. ನೀವು ನೋಡ್ಬೋದು ಈಗ ಅರಿಕೇರಿಯಾಗ. ಹೌದೌದು. ಅರಿವಿನ ಮನೆ ಐತಿ, ಅರಮನೆ ಅತ್ತಾರ, ಅರಿವಿನ ಮನೆ ಅತ್ತಾರ. ಮಾಯಮಕಣಾಪುರದಾಗ ಶಿವಸ್ಥಾನ ಗದ್ದಿಗೆನೂ ಐತಿ, ನೋಡ್ಲಾಕ ಅಲ್ಲಿ ಐತಿ. ಹೌದೌದು. ಸಿಗತೈತಿ. ಹೌದಪ್ಪ ಹೌದು. ಇನ್ನ ಬೇವರಿಗೆ ಒಳಗ ಗುರುಮನೆ ಅಂತ ತಾವೆಲ್ಲ ಹಾಡ್ತೀರಿ, ಅಮೋಕ್ಷದ ಮಠ ಮನೆಯವ್ರು ಹಾಡ್ತೀರಿ, ನೀವು ಇನೇಗ ಹಾಡಿದಿರಿ. ಹೌದು. ಮೈಲಾರಟ್ಟಿ ಮುರಿದು ಬೇವರಿ ಗ್ರಾಮ ಆಯ್ತು, ಅಲ್ಲಿ ಗುರುಮನಿ ಅಂತಕ್ಕಂಥದ್ದು ಅಮೋಕ್ಷದ ಮತ್ತ ಮಠ ಮನೆಯೊಳಗೆ ವಾಡಿಕೆ ಅದ. ಹೌದು. ಬೇವರಿಗೆ ಒಳಗ ಗುರುಮನೆ ಹತ್ತೀರಿ ಅಂದ್ರ ಅಲ್ಲಿ ಯಾವ ಗುರು ಯಾವ ಶಿಷ್ಯಗ ಬೋಧನೆ ಮಾಡಿ ಅದು ಗುರುಮನೆ ಅನಿಸಿದ. ಹೌದಪ್ಪ ಹೌದು. ಈಗ ಹಡಗಲಿ ನಮ್ಮ ಮಾಯಪ್ಪನವ್ರ ಕೈಯಾಗ ಯಾರ್ಯಾರ ಒಬ್ಬರು ಶಿಷ್ಯರು ಕಲ್ತು ಹೋದ್ರ ತಿಳ್ಕೊರ್, ಅವ್ರೇನತ್ತಾರ ನಮ್ಮ ಗುರುಗಳ ಮನಿ, ನಮ್ಮ ಗುರುಗಳ ಊರದು. ಹೌದು, ನಮ್ಮ ಗುರುಮನೆ ಅದು. ನಮ್ಮ ಗುರುಮನೆ, ನಮ್ಮ ಗುರುಗಳು ಇರ್ತಕ್ಕಂಥ ಊರು. ಇಸದ್ ನಮ್ಮ ಸಿದ್ಲಿಂಗ ಮಾವರ್ ಕಲ್ತಾನ ನಮ್ಮ ಗುರುವಿನ ಊರದು, ಶಿವನಿಗೆ ಅಂತ ಹೇಳ್ತಾರ ಅವ್ರು. ಹೌದಪ್ಪ ಹೌದು. ಹಂಗ ನಿಮ್ಮಲ್ಲಿ ಬೇವರಿಗೆ ಒಳಗ ಯಾರು ಗುರುವಿದ್ರು ಯಾವ ಶಿಷ್ಯಗ ಬೋಧನೆ ಮಾಡಿ ಅದ್ರ ಗುರುಮನೆ ನಿಷಿದ. ಗುರುಮನೆ ಇರ್ಬೇಕಲ್ಲಿ ಮತ್ತ. ಈಗ ಹೋಗಿ ನೋಡಿದ್ರ ಅದು ಗುರುಮನಿ ಎಲ್ಲಿ ಅದ. ಹೌದಪ್ಪ ಹೌದು. ಹಂಗೆ ಎಲ್ಲಕ್ ಬರಲ್ಲ, ಅದು ಗುರುವಿನ ಮನಿ ಇರ್ಬೇಕು, ಅದು ಮನಿ ಎಲ್ಲಿ ಅದ. ನಾವೇ ಎಲ್ಲ ಬೇವ್ರಿಗೆ ಸುತ್ತಾಕಿ ಬಂದಿದ್ದೇವು, ಬೇವ್ರಿಗೆ ಹಾಡಿ ಬಂದಿದ್ದೇವಿ. ಪಾದಗಟ್ಟೆ ಐತಿ, ಬಂಡಾರಿ ಹಜ್ಜಿ ಮೂಡ್ತು, ಹಿಂಗ್ಯಾನು ಹೇಳುದಿಲ್ಲ. ಇದು ಯಾರು ಹೇಳುದಿಲ್ಲ. ಇದು ಯಾಕೆ ಗುರುಮನೆ ಅಂದ್ರು, ಯಾರು ಅಂದ್ರು ಅಂತಕ್ಕಂಥದ್ದು ನಿಮ್ಗೆ ಇದು ಪ್ರಶ್ನೆ ಅದ. ಹೌದು. ಮುಂದಿನ ಸಂಧಿಗೆ ಬಂದು ಅದನ್ನೇನೈತೆ ಅನ್ನೋದು, ಯಾಕಂದ್ರೆ ಬಹಳ ಅನುಭವಿಗಳು ನಮ್ಮ ರಾಯಪ್ಪ ಮಾಸ್ತರ್ ಕಾಲಿ ಇದ್ದಿರ್ತಕ್ಕಂಥ ಮಾಸ್ತರ್ ಅವರು. ಹೌದೌದು. ಅತಿ ಹಿರಿಯರು, ಈ ಎಲ್ಲಾ ಡೊಳ್ಳಿನ ಕಲಾವಿದರು ಅತ್ಯಂತ ಹಿರಿಯರು ಯಾರು ಅಂದ್ರೆ ನಮ್ಮ ದಿಂಡವಾರದ ನಬಿ ಮಾಸ್ತರು, ನಬಿ ಸಾಹೇಬ್ರು. ಅವ್ರ ಮುಂದಿನ ಸಂಧಿಗೆ ಬಂದವರೆಲ್ಲ ಮಾರ್ಮಿಕವಾಗಿ ಹೇಳ್ತಾರ. ತಾವೆಲ್ಲ ಶಾಂತತೆ ಕಾಪಾಡ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಬಂಧುಗಳೇ. ತುಂಬಾ ಧನ್ಯವಾದ.